ನೈಸ್ ಹೆಸರಿನಲ್ಲಿ ಕೆಐಡಿಬಿ ಸರ್ಕಾರದಿಂದ ಭೂಮಿ ಲೂಟಿ ಮಾಡಿರುವಂಥದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಪರಿಹಾರ ಹಣ ಕೊಡದೆ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಗ್ರೇಟ್ ಸಿದ್ದರಾಮಯ್ಯ ಏನ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಜಡ್ಜ್ಮೆಂಟ್ ಕೊಟ್ಟು ಎಷ್ಟು ದಿನ ಆಗಿದೆ, ಆದ್ರೂ ಇವರು ಏನ್ ಮಾಡ್ತಾ ಇದ್ದಾರೆ? 2019 ಗೈಡ್ ಲೈನ್ಸ್ಗೆ ವ್ಯಾಲ್ಯೂ ಇದೆ, ಅದರ ಹಣವನ್ನ ಕೊಡಬೇಕು. ಎಂ.ಬಿ. ಪಾಟೀಲ್ ಎಲ್ಲಿದ್ದಾರೆ? ಡಿನ್ನರ್ ಪಾರ್ಟಿ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ HDK ವ್ಯಂಗ್ಯ ಮಾಡಿದ್ದಾರೆ. ರೈತರಿಗೆ ದುಡ್ಡು ಕೊಡಬೇಕಲ್ಲ, 2 ತಿಂಗಳಲ್ಲಿ ಹಣವನ್ನ ಕೊಡಬೇಕಲ್ವಾ? ರೈತರ ಬಗ್ಗೆ ಇವರಿಗೆ ಏನಾದರೂ ಚಿಂತೆ ಇದೆಯಾ? ಜಡ್ಜ್ಮೆಂಟ್ ಕೊಟ್ಟಿದೆಯಲ್ಲ ಸುಪ್ರೀಂ ಕೋರ್ಟ್, ಡಿನ್ನರ್ ಪಾರ್ಟಿ ದಿನ ಮಾಡ್ಕೊಳ್ಳಿ, ಆದರೆ ನನ್ನ ಅಭ್ಯಂತರವಿಲ್ಲ. ಡಿನ್ನರ್ ಪಾರ್ಟಿ ಅವರಿಗೆ ಯಾವಾಗ ಬೇಕೋ ದಿನ ಮಾಡ್ಕೊಳ್ಳಿ, ಅದಕ್ಕೆ ನನ್ನ ಅಭ್ಯಂತರವಿಲ್ಲ. ನೈಸ್ ಹೆಸರಿನಲ್ಲಿ ಕೆಐಡಿಬಿ ಸರ್ಕಾರದಿಂದ ಭೂಮಿ ಲೂಟಿ ವಿಚಾರವಾಗಿ ರೈತರಿಗೆ ಪರಿಹಾರದ ಹಣ ಕೊಡದೆ ಇವರು ಡಿನ್ನರ್ ಪಾರ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ HDK ಇಲ್ಲಿ ವ್ಯಂಗ್ಯ ಮಾಡಿದ್ದಾರೆ. ಇಲ್ಲಿ ಆ ನೈಸ್ ಹೆಸರಿನಲ್ಲಿ ಆ ಭೂಮಿ ಲೂಟಿ ಮಾಡ್ಕೊಂಡು ಸೇರ್ಕೊಂಡು ನೀವೆಲ್ಲ KIDBನಲ್ಲಿ ಸರ್ಕಾರದ ಅಧಿಕಾರಿಗಳು ಕಾಂಗ್ರೆಸ್ನವ್ರು ಭಾಳ ದಿನ ಸೇರಿ ಮಾಡಿದ್ದೀರಲ್ಲ. ಜಡ್ಜ್ಮೆಂಟ್ ಕೊಟ್ಟು ಈಗ ಎಷ್ಟು ದಿವಸ ಆಯಿತು? ಜಡ್ಜ್ಮೆಂಟಲ್ಲಿ ಏನು ಹೇಳೋರೆ? ಏನಾದ್ರು ಆ್ಯಕ್ಷನ್ ತೊಗೊಂಡಿದ್ದೀರಾ? ರೈತರಿಗೆ 2019 ಏನು ಗೈಡ್ಲೈನ್ಸ್ ವ್ಯಾಲ್ಯೂ ಇದೆ, ಅದನ್ನು ದುಡ್ಡು ಕೊಡಬೇಕು ಅಂತ ಹೇಳಿ ಎಲ್ಲಿ ಎಂ.ಬಿ. ಪಾಟೀಲ್ ಎಲ್ಲವರೇ? ಡಿನ್ನರ್ ಪಾರ್ಟಿ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದೀರಿ. ಆ ರೈತರಿಗೆ ದುಡ್ಡು ಕೊಡಬೇಕಲ್ಲ 2 ತಿಂಗಳೊಳಗೆ. ಜಡ್ಜ್ಮೆಂಟ್ ಕೊಟ್ಟಲ್ಲ ಸುಪ್ರೀಂ ಕೋರ್ಟು. ಏನಾದ್ರು ರೈತರ ಬಗ್ಗೆ ಚಿಂತೆ ಇದೆಯಾ ನಿಮಗೆ? ಪ್ರತಿನಿತ್ಯ ಡಿನ್ನರ್ ಪಾರ್ಟಿ, ನಾವು ಡಿನ್ನರ್ ಪಾರ್ಟಿ ಎವ್ರಿ ಡೇ ಮಾಡ್ಕೊಳ್ಳಿ, ಬೆಳಗ್ಗೆ ಸಾಯಂಕಾಲ ಎಲ್ಲ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಏನು ಇವತ್ತು ರಾಜ್ಯದಲ್ಲಿ ಏನಾಗಿದೆ, ರಾಯಚೂರಿನಲ್ಲಿ ತೊಗರಿ 26,000 ಕ್ವಿಂಟಲ್ ತೊಗರಿ ಬಂದೈತೆ ಅಂತಾರೆ. ಅಲ್ಲಿ ತೊಗರಿ ಇವತ್ತು ಕೊಂಡ್ಕೊಳ್ಳೋರಿಲ್ಲ ಅಂತಾರೆ. ಇಲ್ಲಿ ಈ ಕಡೆ ಮೈಸೂರು ಮಂಡ್ಯ ಭಾಗದಲ್ಲಿ ಭತ್ತ ಇನ್ನೂ ಖರೀದಿ ಕೇಂದ್ರ ಓಪನ್ ಮಾಡಲಿಲ್ಲ. ಇದೆಲ್ಲ ಬಿಟ್ಟುಬಿಟ್ಟು ಈ ಕತೆ ಈ ರಾಜಕಾರಣ ಯಾತಕ್ಕೆ ಮಾಡ್ತೀರಿ? ಮೊದಲು ರಾಜ್ಯದಲ್ಲಿ ನಮ್ಮ ರೈತರಿಗೆ ಸರ್ಕಾರ ನೀವೇನು ಮಾಡಬೇಕಲ್ಲ, ಮೊದಲು ಅದು ಮಾಡ್ರಪ್ಪ. ಸುಪ್ರೀಂ ಕೋರ್ಟ್ ಆದೇಶ ಆಯಿತು, ನೈಸ್ ಕಂಪ್ನಿ ದರೋಡೆ, ಅದಕ್ಕೆ ಯಾರ್ಯಾರು ಪಾತ್ರ ಇದ್ದೀರಿ? ನಿಮ್ಮ ಜಯಚಂದ್ರನ್ನೇ ಕಾನೂನು ಸಚಿವರಾಗಿ ಅದರ ಅಧ್ಯಕ್ಷನ ಮಾಡಿ ಒಂದು ರಿಪೋರ್ಟ್ ಕೊಟ್ಟರು, ತಗೊಂಡು ಕಸದ ಬುಟ್ಟಿಗೆ ಹಾಕಿದ್ರಿ. ಇಲ್ಲಿ ಆ ನೈಸ್ ಹೆಸರಿನಲ್ಲಿ ಆ ಭೂಮಿ ಲೂಟಿ ಮಾಡ್ಕೊಂಡು ಸೇರ್ಕೊಂಡು ನೀವೆಲ್ಲ KIDBನಲ್ಲಿ ಸರ್ಕಾರದ ಅಧಿಕಾರಿಗಳು ಕಾಂಗ್ರೆಸ್ನವ್ರು ಭಾಳ ದಿನ ಸೇರಿ ಮಾಡಿದ್ದೀರಲ್ಲ. ಜಡ್ಜ್ಮೆಂಟ್ ಕೊಟ್ಟು ಈಗ ಎಷ್ಟು ದಿವಸ ಆಯಿತು? ಜಡ್ಜ್ಮೆಂಟಲ್ಲಿ ಏನು ಹೇಳೋರೆ? ಏನಾದ್ರು ಆ್ಯಕ್ಷನ್ ತೊಗೊಂಡಿದ್ದೀರಾ? ರೈತರಿಗೆ 2019 ಏನು ಗೈಡ್ಲೈನ್ಸ್ ವ್ಯಾಲ್ಯೂ ಇದೆ, ಅದನ್ನು ದುಡ್ಡು ಕೊಡಬೇಕು ಅಂತ ಹೇಳಿ ಎಲ್ಲಿ ಎಂ.ಬಿ. ಪಾಟೀಲ್ ಎಲ್ಲವರೇ? ಡಿನ್ನರ್ ಪಾರ್ಟಿ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದೀರಿ. ಆ ರೈತರಿಗೆ ದುಡ್ಡು ಕೊಡಬೇಕಲ್ಲ 2 ತಿಂಗಳೊಳಗೆ. ಜಡ್ಜ್ಮೆಂಟ್ ಕೊಟ್ಟಲ್ಲ ಸುಪ್ರೀಂ ಕೋರ್ಟು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.